ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಿತ್ತು ಕೆಲಸ ಸಮರ್ಥ? ಇರಿ ಹೇಳ್ತೀನಿ ಹೇಗಿತ್ತು ಅಂತ. ಹೀಗಿತ್ತು, ಸ್ವೀಟ್ ಥರ. ಏಯ್, ಮೆತ್ತಗೆ ಉಸು ಸಿಕ್ಕಾಕೊಂಡಿತ್ತು. ದೊಡ್ಡ ಪಾಪು ಹಸುವಾಗ್ತಿದೆ. ಸದ್ಯ ನಿನಗೆ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ಎಷ್ಟು ಕಸ್ಟಮರ್ಸ್ನ ಡ್ರಾಪ್ ಮಾಡಿದೆ ಇವತ್ತು? ಅಯ್ಯ, ಅದನ್ನೆಲ್ಲ ಕಟ್ಕೊಂಡು ಏನ್ ಮಾಡ್ತೀಯ ಸಿರಿ? ಅಣ್ಣ, ಒಟ್ಟು ಎಷ್ಟು ಸಂಪಾದನೆ ಆಯ್ತು ಫಸ್ಟ್ ಅದನ್ನ ಹೇಳು. ಇದು ನನ್ನ ಇವತ್ತಿನ ಸಂಪಾದನೆ 1,000 ಇದೆ. ತಿಂಗಳು ಪೇಮೆಂಟ್ ಮಾಡಬೇಕಾ ಅಥವಾ ಡೈಲಿ ಪೇಮೆಂಟ್ ಮಾಡಬೇಕಾ ಅಂತ ಕೇಳಿದ್ರು. ನಾನು ಡೈಲಿ ಪೇಮೆಂಟೇ ಮಾಡಿ ಅಂದೆ. ತಿಂಗಳು ಕೊನೆವರೆಗೂ ಕಾಯಕ್ಕಾಗಲ್ಲ ಅಲ್ಲ. ದಿನ 1,000 ಅಂದ್ರೆ ತಿಂಗಳಿಗೆ 1,000 30 30,000 ಅಷ್ಟೇನಾ? ಕಮ್ಮಿನೋ ಜಾಸ್ತಿನೋ ನಾನು ಕಳ್ತನ ಮಾಡಿದೆ, ಪ್ರಾಮಾಣಿಕವಾಗಿ ದುಡಿತಿದ್ದೀನಲ್ಲ, ಅದೇ ಖುಷಿ ನನಗೆ. ಹೌದು ಸಮರ್, ನಮಗೂ ಅಷ್ಟೇ. ನೀನು ಈ ಕೆಲಸನ ನೆಮ್ಮದಿಯಿಂದ ಮಾಡ್ತಿದ್ಯಾ ಅಂದರೆ ನಮ್ಗಷ್ಟೇ ಸಾಕು. ಹೋಗ್ತಾ ಹೋಗ್ತಾ ಹಾಗೆ ಕಾಂಟ್ಯಾಕ್ಟ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಅನುಕೂಲ ಆದರೆ ನಾವೇ ಒಂದು ಸ್ವಂತ ಕಾರ್ ತಗೊಂಡು ಕ್ಯಾಬ್ ಸರ್ವಿಸ್ ಕೊಡ್ಬೋದು ಅಲ್ವಾ? ಹೌದು ಬಾಸು, ಸದ್ಯಕ್ಕೆ ಅವ್ರ ಬಿಸ್ನೆಸ್ನ ಹೇಗೆ ಮಾಡ್ತಾರೆ ಅಂತ ನೋಡ್ಕೊತೀನಿ. ಆಮೇಲೆ ನಾವು ಕೈ ಹಾಕ್ಬೋದು. ತಗೋ ಬಾಸು. ಇದನ್ನ ನನಗೆ ಯಾಕೆ ಕೊಡ್ತಿದ್ಯಾ? ನೀನು ಈ ಕೆಲ್ಸದ ಮೊದಲನೇ ಸಂಪಾದನೆ ಇದು. ನಿನ್ನ ಹತ್ರನೇ ಇಟ್ಕೊ, ಏನಕ್ಕಾದ್ರೂ ಬೇಕಾಗತ್ತೆ. ಆಮೇಲೆ ಪ್ರತಿದಿನ ದುಡ್ಡಿಸ್ಕೊಂಡು ಬರಕ್ಕೆ ಹೋಗ್ಬೇಡ. ಡೈರೆಕ್ಟಾಗಿ ನಿನ್ನ ಅಕೌಂಟಿಗೆ ಹಾಕಕ್ಕೆ ಹೇಳು. ದಿನ ಕೈಯಲ್ಲಿ ದುಡ್ಡಿದ್ರೆ ಖರ್ಚಾಗ್ಬಿಡತ್ತೆ ಅಷ್ಟೇ. ಹೌದೌದು, ಈಗಿನ ಕಾಲದಲ್ಲಿ ಹಾರ್ಡ್ ಕ್ಯಾಶ್ ಇಟ್ಕೊಂಡಿರೋದು ಕಷ್ಟನೇ. ಅದರಲ್ಲೂ ಮನೇಲೇ ಕಳ್ತನ ಮಾಡೋರು ಇರೋವಾಗ. ತಾತ ಸ್ವಲ್ಪ ಸುಮ್ಮನಿರ್ತೀಯಾ? ಈ ಅಣ್ಣ ಬರೀ ಸುಳ್ಳೇ ಹೇಳ್ತಾನೆ. ನಮ್ಮ ಹತ್ರ 1,000 ರೂಪಾಯಿ ಸಂಪಾದನೆ ಅಂದ, ಆದ್ರೆ ಅವನ ಜೋಬಲ್ಲಿ ಇನ್ನೂ 500 ರೂಪಾಯಿ ಕಾಣಿಸ್ತಿದೆ. ನಮಗೆ 1,000 ರೂಪಾಯಿ ಕೊಟ್ಟು ಇನ್ ಮಿಕ್ಕಿದ್ನೆಲ್ಲ ಅವನೇ ಉಪಯೋಗಿಸ್ಕೊಳ್ಳೋ ಸ್ಕೆಚ್ಚು ಅಲ್ವಾ ಅಣ್ಣ? ಏಯ್, ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಇದು ಬಳಸೋ ದುಡ್ಡಲ್ಲ. ಯಾಕೆ ಸಮರ್? ನನಗೆ ಯಾರು ಏನು ಕೇಳಬೇಡಿ. ನಿಮ್ಗಿದೆಲ್ಲ 500 ರೂಪಾಯಿ ಥರ ಕಾಣಿಸ್ತಾ ಇರ್ಬೋದು. ನನಗಿದು ಕೋಟಿಗೆ ಸಮ. ಯಾರು ಕೊಟ್ಟಿದ್ದು ಸಮರ್? ಹೇಳಿದ್ನಲ್ಲ, ಏನು ಕೇಳಬೇಡಿ. ಈ ದುಡ್ಡಲ್ಲಿ ಕೆಲವಷ್ಟನ್ನು ಅವರು ವಾಪಸ್ ಕೊಡಬೇಕು. ಅಮ್ಮ ಕೊಟ್ಟಿದ್ದು ಅಂದರೆ ಸುಮ್ಮನೆ ರೇಗಿಸ್ತಾರೆ. ಕೇಳದೆ ಸುಮ್ಮನೆ ಇರೋದೇ ಸರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.